ಹಾಯ್ ಫ್ರೆಂಡ್ಸ್, ಇದು ಹೆಸ್ರು ಕಾಳು ದೋಸೆ. ಇದನ್ನು ಮಾಡೋದು ಹೇಗೆ ಅಂದರೆ, ನೈಟೇ ಹೆಸ್ರು ಕಾಳು, ಉದ್ದಿನಕಾಳು, ಅಕ್ಕಿ, ಮೆಂತ್ಯ, ಕಡಲೆಕಾಳು ಎಲ್ಲನೂ ನೈಟು ಮಲ್ಕೋಬೇಕಾದ್ರೆ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟರೆ ಬೆಳಗ್ಗೆ ರುಬ್ಕೊಂಡು ಮಾಡೋದು. ನಾನು ರಾತ್ರಿನೇ ಎಲ್ಲನೂ ನೆನೆ ಹಾಕಿ ಇಟ್ಟಿದ್ದೀನಿ. ನೋಡಿ ಯಾವ ಥರ ಬೆಳಗ್ಗೆ ಎದ್ದು ನೆಂದಿದೆ ಅಂತ. ತುಂಬ ಚೆನ್ನಾಗಿ ನೆಂದಿದ್ದಾವೆ ಎಲ್ಲ ಕಾಳುಗಳೂ. ಇದು ಹೆಸ್ರು ಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೆನೆ ಹಾಕ್ಕೊಂಡು ಮೊಳಕೆ ಕಟ್ಟು ತಿಂದ್ರೂ ತುಂಬ ಒಳ್ಳೆಯದು. ನಾನು 1/4 kg ಅಷ್ಟು ಹೆಸ್ರು ಕಾಳಿಗೆ ಒಂದು 200 ಗ್ರಾಮಷ್ಟು ಕಡಲೆಬೇಳೆ, ಒಂದು 100 ಗ್ರಾಮಷ್ಟು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕಿದ್ದೆ. ಈಗ ನೋಡಿ ಹೆಸ್ರು ಕಾಳು ದೋಸೆಗೆ ಆಡಿಸ್ಕೊಳ್ಳೋ ಅಂತ ಇದು ಖಾರ. ಮಿಕ್ಸಿಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಪುದೀನ ಎಲ್ಲನೂ ತೊಗೊಂಡು ಹೆಸ್ರು ಕಾಳು ರುಬ್ಕೋತೀವಲ್ವ, ಅದ್ರ ಜೊತೆ ಇದನ್ನು ಎಲ್ಲನೂ ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ರುಬ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಕರಿಬೇವು ಅಂತೂ ಹಾಕಿದರೆ ತುಂಬ ಒಳ್ಳೆಯದು. ಈ ರೀತಿ ಯಾರು ತಿನ್ಬೋದು. ನೋಡಿ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಅದ್ರ ಜೊತೆನೇ ಕಲ್ಲುಪ್ಪು ಹಾಕೊಳ್ಳೋದ್ರಿಂದ ರುಚಿ ಜಾಸ್ತಿ ಇರುತ್ತೆ. ರುಬ್ಕೋತಾ ಇದ್ದೀನಿ. ನೋಡಿ ಈ ಥರ ಗ್ರೀನ್ ಕಲರ್ ಪೇಸ್ಟ್ ಆಗಿದೆ. ಸಣ್ಣಕ್ಕೆ ರುಬ್ಕೋಬೇಕು. ನಾನು ಮೊದಲೇ ಇದನ್ನು ರುಬ್ಬಿಟ್ಕೊಂಡಿದ್ದೆ. ಹೆಸ್ರು ಕಾಳು, ಅಕ್ಕಿ ಎಲ್ಲ ನೆನಾಕಿದ್ದೀನಲ್ಲ ಅದು. ನೋಡಿ ಈ ಥರ ಸ್ವಲ್ಪ ದೋಸೆ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಬರಬೇಕು. ಈಗ 2 ಮಿಕ್ಸ್ ಮಾಡಿದ್ದೀನಿ. ಈಗ ದೋಸೆ ಹಂಚನ್ನ ಕಾಯೋಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ತಿಕ್ಕೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ, ಕಿತ್ತೋಗಲ್ಲ. ನೋಡಿ ಹಂಚು ತುಂಬ ಕಾದಿರಬಾರ್ದು, ಮೀಡಿಯಮ್ ಕಾದಿದ್ದಾಗಲೇ ದೋಸೆ ಹಾಕಿದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ಉರಿ ಕೊಟ್ಟರೆ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಮೀಡಿಯಮ್ ಉರಿಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ದೋಸೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಡೈಜೆಷನ್ ಆಗುತ್ತೆ ಚೆನ್ನಾಗಿ. ಇದ್ರ ಜೊತೆ ಚಟ್ನಿ, ಕೆಂಪು ಖಾರ, ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಎಲ್ಲನೂ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೆಸ್ರು ಕಾಳು ಆರೋಗ್ಯಕ್ಕೆ ಒಳ್ಳೆಯದು. ಅದರಿಂದ ವಾರದಲ್ಲಿ ಒಂದಿನಾದರೂ ಮಾಡ್ಕೊಂಡು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಈ ದೋಸೆ ಮಾಡೋದ್ರಿಂದ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಉರಿಲೇ ಚೆನ್ನಾಗಿ ಬೇಯಿಸೋದ್ರಿಂದ ತಿನ್ನೋಕ್ಕೆ ಕ್ರಿಸ್ಪಿಯಾಗಿರುತ್ತೆ. ಚೆನ್ನಾಗಿನೂ ಬೇಯಬೇಕು. ಬೇಗ ಬೇಯಿಸಿದ್ರೆ ಅದು ಅಷ್ಟು ರುಚಿ ಕೊಡೋದಿಲ್ಲ. ನೋಡಿ ಬೇಯಿಸ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಬಂದಿದೆ. ಸ್ವಲ್ಪ ತೇವೆಗೂ ಸ್ವಲ್ಪನೂ ಅಂಟೋದಿಲ್ಲ. ನೋಡಿ ತೆಗಿತಿದ್ದೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ತುಂಬ ಹೊತ್ತು ಬೇಯಿಸ್ಬಿಟ್ರೆ ಕಪ್ಪಾಗ್ಬಿಡುತ್ತೆ. ಬೇಯಿಸ್ಲಿಲ್ಲ ಅಂದ್ರೂ ಅಷ್ಟು ರುಚಿ ಇರಲ್ಲ, ಹಸಿ ಅನಿಸುತ್ತೆ. ಇವಾಗ ನೋಡಿ ಎಷ್ಟು 2 ಇವಾಗ ತಿನ್ನೋಕ್ಕೂ ಸ್ಪೈಸಿಯಾಗೂ ಇರುತ್ತೆ, ಮೃದುವಾಗಿರಲ್ಲ, ಕ್ರಿಸ್ಪಿಯಾಗಿರುತ್ತೆ. ನೋಡಿ ತಗೋತೀನಿ. ಇವಾಗ ನೋಡಿ ನಿಮ್ಮ ಮುಂದೆ ನಾನೇ ಸ್ವಲ್ಪ ಅದನ್ನು ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ.